ನೀವು ಬಿಸ್ನೆಸ್ ಮಾಡಬೇಕು, ಎಂಟರ್ಪ್ರಿನರ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ? ಈ ಜರ್ನಿಗೆ ನೀವೆಷ್ಟು ಪ್ರಿಪೇರ್ಡ್ ಆಗಿದ್ದೀರಾ? ನೀವೆಷ್ಟು ಪ್ರಿಪೇರ್ಡ್ ಆಗಿರಬೇಕು? ಬಿಸ್ನೆಸ್ ಅನ್ನೋದು ಒಂದು ಎಲ್ಲರಲ್ಲೂ ಎಕ್ಸೈಟ್ಮೆಂಟ್ ನೀಡುವ ಒಂದು ಹ್ಯೂಮನ್ ಆಕ್ಟಿವಿಟಿ. ಹಾಗೆಯೇ ತುಂಬಾ ಚಾಲೆಂಜಸ್ ಕೂಡ ಇರುವಂತಹ ಒಂದು ಜರ್ನಿ. ಇದಕ್ಕೆ ಬೇಕಾಗಿರೋದು ಒಂದು ವಿಷನ್, ರೆಸಿಲಿಯನ್ಸ್ ಮತ್ತೆ ಪ್ರಿಪರೇಷನ್. ಹೌದು, ಪ್ಯಾಷನ್ ಮತ್ತೆ ಇನ್ನೋವೇಷನ್ ತುಂಬಾ ಮುಖ್ಯ. ಆದ್ರೆ ಕೇವಲ ಪ್ಯಾಷನ್ ಮತ್ತೆ ಇನ್ನೋವೇಷನ್ ಸಾಕಾಗೋದಿಲ್ಲ. ಸರಿಯಾದ ರೀತಿಯಲ್ಲಿ ಪ್ಲಾನಿಂಗ್ ಮತ್ತು ಪ್ರಿಪರೇಷನ್ ಕೂಡ ಬೇಕು. ಇದರಿಂದ ನಿಮ್ಮ ಬಿಸ್ನೆಸ್ ನ ತುಂಬಾ ಸ್ಮೂತ್ ಆಗಿ ನಡೆಸ್ಕೊಂಡು ಹೋಗ್ಬೋದು. ಬನ್ನಿ ತಿಳ್ಕೊಳ್ಳೋಣ ನಿಮ್ಮ ಈ ಬಿಸ್ನೆಸ್ ಜರ್ನಿಗೆ ಎಷ್ಟು ಪ್ರಿಪೇರ್ಡ್ ಆಗಿರಬೇಕು ಮತ್ತು ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ. ಮೊದಲನೇದು, ನಿಮ್ಮ ಸ್ವೀಟ್ ಸ್ಪಾಟ್ ಏನು ಅಂತ ಕಂಡುಹಿಡಿಯಿರಿ. ಎಂಟರ್ಪ್ರಿನರ್ಶಿಪ್ ಅಲ್ಲಿ ಮೊದಲ ಸ್ಟೆಪ್ ಅಂದ್ರೆ ನಿಮ್ಮ ಸ್ವೀಟ್ ಸ್ಪಾಟ್ನ ಐಡೆಂಟಿಫೈ ಮಾಡೋದು. ಸ್ವೀಟ್ ಸ್ಪಾಟ್ ಅನ್ನೋದು ಹೇಗಿರಬೇಕು ಅಂದರೆ, ಅದು ನಿಮ್ಮ ಪ್ಯಾಷನ್ ಆಗಿರಬೇಕು. ಅದಕ್ಕೆ ಬೇಕಾಗಿರೋ ಸ್ಕಿಲ್ಸ್ ನಿಮ್ಮ ಹತ್ರ ಇರಬೇಕು ಮತ್ತು ಅದಕ್ಕೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಕೂಡ ಇರಬೇಕು. ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಂದು ಪಾನಿಪುರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ಯಾ ಅಂದರೆ, ಪ್ಯಾಷನ್ ಪಾನಿಪುರಿ ಬಿಸ್ನೆಸ್ ಮಾಡೋದು ನಿನ್ನ ಪ್ಯಾಷನ್ ಆಗಿರಬೇಕು. ಸ್ಕಿಲ್ ಪಾನಿಪುರಿ ಚೆನ್ನಾಗಿ ಮಾಡೋದು ನಿನಗೆ ಗೊತ್ತಿರಬೇಕು. ಮಾರ್ಕೆಟ್ ಡಿಮ್ಯಾಂಡ್, ನೀನು ಬಿಸ್ನೆಸ್ ಮಾಡೋ ಪ್ಲೇಸಲ್ಲಿ ಅದನ್ನು ತಿನ್ನೋ ಜನ ಕೂಡ ಇರಬೇಕು. ಆ ಮೂರೂ ಕಾಂಪೋನೆಂಟ್ಸ್ನ ಇನ್ನೊಂದು ರೀತಿ ಹೇಳೋದಾದ್ರೆ, ಪರ್ಸನಲ್ ಸ್ಟ್ರೆಂತ್, ಸ್ಕಿಲ್ ಮತ್ತು ಎಕ್ಸ್ಪರ್ಟೈಸ್. ನಿಮ್ಮ ನಾಲೆಡ್ಜ್, ನಿಮ್ಮ ಎಬಿಲಿಟೀಸ್ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮಗೆ ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ನ ಕ್ರಿಯೇಟ್ ಮಾಡುತ್ತೆ. ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಒಬ್ಬ ಸಾಫ್ಟ್ವೇರ್ ಡೆವಲಪರ್ಗೆ AI ಡೀಪ್ ನಾಲೆಡ್ಜ್ ಮತ್ತು ಎಕ್ಸ್ಪೀರಿಯನ್ಸ್ ಇದ್ರೆ ಅವರು ಒಂದು AI ಡ್ರಿವನ್ ಕಂಪನಿನ ಸ್ಟಾರ್ಟ್ ಮಾಡೋಕ್ಕೆ ಸೂಕ್ತ ವ್ಯಕ್ತಿ ಆಗಿರ್ತಾರೆ. ಎರಡನೇದು, ಮಾರ್ಕೆಟ್ ಡಿಮ್ಯಾಂಡ್ ಅಂದರೆ ಆಪರ್ಚುನಿಟಿ. ನಿಮ್ಮ ಬಿಸ್ನೆಸ್ನ ಸ್ವೀಟ್ ಸ್ಪಾಟಲ್ಲಿ ಒಂದು ಜೆನ್ಯೂನ್ ಅವಶ್ಯಕತೆ ಇರಬೇಕು ಅಥವಾ ಪ್ರಾಬ್ಲಮ್ ಇರಬೇಕು. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಜನ ಪೇ ಮಾಡೋಕ್ಕೂ ರೆಡಿ ಇರಬೇಕು. ಆ ರೀತಿ ಅದೇನಾದರೂ ಇದ್ದರೆ ಸಕ್ಸಸ್ ರೇಟ್ ಹೆಚ್ಚಾಗಿರುತ್ತೆ. ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಜಾಗದಲ್ಲಿ ಕಾರ್ಮಿಕರ ಕೊರತೆ ಹೆಚ್ಚಾಗ್ತಾ ಇದೆ ಅಂದಾಗ ಅಲ್ಲಿ ಕೆಲಸ ಕಡಿಮೆ ಮಾಡಿಸುವ ಒಂದು ಫಾರ್ಮ್ ಇಕ್ವಿಪ್ಮೆಂಟ್ನ ಲಾಂಚ್ ಮಾಡಿಸೋದು ಸೂಕ್ತ. ಪ್ಯಾಷನ್, ಪರ್ಸನಲ್ ಇಂಟ್ರೆಸ್ಟ್. ನೀವು ಮಾಡ್ತಿರುವ ಕೆಲಸ ನಿಮ್ಮ ಮನಸ್ಸಿಗೆ ಸಂತೋಷ ನೀಡಬೇಕು. ಆವಾಗಲೇ ಅಲ್ಲಿ ಬರುವ ಚಾಲೆಂಜಸ್ನ ಫೇಸ್ ಮಾಡೋದು ತುಂಬಾ ಕಷ್ಟ ಅನ್ಸಲ್ಲ. ಒಂದು ಎಕ್ಸಾಂಪಲ್, ಪರಿಸರವನ್ನು ಪ್ರೀತಿಸುವ ಒಬ್ಬ ವ್ಯಕ್ತಿ ಒಂದು ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ನ ಡೆವಲಪ್ ಮಾಡುವ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಆ ಕೆಲಸ ಅವ್ರಿಗೆ ತುಂಬಾ ಖುಷಿ ಕೊಡುತ್ತೆ. ಇದು ಒಂದು ಸ್ವೀಟ್ ಸ್ಪಾಟ್ನ ಐಡೆಂಟಿಫೈ ಮಾಡುವಂತಹ ಒಂದು ಕ್ರೈಟೀರಿಯಾ. ಒಂದು ಸ್ವೀಟ್ ಸ್ಪಾಟ್ನ ಐಡೆಂಟಿಫೈ ಮಾಡಿದ್ರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಅರ್ಧ ಕೆಲಸ ಮುಗ್ದಂಗೆ. ಆದರೆ ಅಷ್ಟೇ ಸಾಕಾಗಲ್ಲ. ನೆನಪಿರಲಿ, ಎಷ್ಟೋ ಎಂಟರ್ಪ್ರಿನರ್ಸ್ ಎಂಥ ಸ್ಟ್ರಾಂಗ್ ಸ್ವೀಟ್ ಸ್ಪಾಟ್ನ ಹುಡುಕಿದ್ರು ಅವ್ರ ಬಿಸ್ನೆಸ್ಸಲ್ಲಿ ಫೇಲ್ ಆಗಿದ್ದಾರೆ. ನಿಮಗೆ ಎಲ್ಲ ಅನುಕೂಲವಾಗಿ ನಡಿಬೇಕು ಅಂದರೆ ನೀವು ಎಲ್ಲ ಸಣ್ಣ ಸಣ್ಣ ವಿಷಯಗಳಿಗೂ ಗಮನ ಕೊಡಬೇಕು. ಹಾಗೆ ಸಕ್ಸಸ್ ಸಿಗಬೇಕು ಅಂದರೆ ತರೋ ಪ್ರಿಪ್ರೇಷನ್ ಇರಬೇಕು. ನೀವು ತುಂಬ ಪ್ರಿಪೇರ್ಡ್ ಆಗಿರಬೇಕು ಮತ್ತು ನಿಮ್ಮ ಅಪ್ಸ್ ಆ್ಯಂಡ್ ಡೌನ್ಸ್ ಏನಿರಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಗಮನ ಇರಬೇಕು. ಯಾಕಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿದ ರೀತಿನೇ ಏನಾದರೂ ನಿಮ್ಗೆ ಸಮಸ್ಯೆ ಬಂದಿದೆ ಅಂದರೆ ಅದನ್ನು ಸಾಲ್ವ್ ಮಾಡೋದು ನಿಮ್ಗೆ ಅಷ್ಟು ಕಷ್ಟ ಅನ್ಸಲ್ಲ. ಎರಡನೇದು, ಬಿಸ್ನೆಸ್ ಐಡಿಯಾ ವ್ಯಾಲಿಡೇಷನ್. ನೀವು ಹಣ ಮತ್ತು ಸಮಯ ಇನ್ವೆಸ್ಟ್ ಮಾಡೋ ಮೊದಲು ನಿಮ್ಮ ಬಿಸ್ನೆಸ್ ಐಡಿಯಾ ವ್ಯಾಲಿಡೇಟ್ ಆಗಿದೆಯಾ ಅಂತ ಪರಿಶೀಲಿಸೋದು ತುಂಬಾ ಮುಖ್ಯ. ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ನಿಜವಾಗಿಯೂ ಒಂದು ಜೆನ್ಯೂನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗುತ್ತಾ? ಜನರು ಈ ಪ್ರಾಡಕ್ಟ್ ಅಥವಾ ಸರ್ವಿಸ್ನ ತಗೋತಾರ ಅಂತ ತಿಳ್ಕೊಳ್ಳೋಕೆ ಬಿಸ್ನೆಸ್ ವ್ಯಾಲಿಡೇಷನ್ ಹೆಲ್ಪ್ ಮಾಡುತ್ತೆ. ಇದನ್ನ ಮಾಡುವಾಗ ಫೈನಾನ್ಷಿಯಲ್ ವಯಬಿಲಿಟಿ ಕೂಡ ಚೆಕ್ ಮಾಡಿ. ಪ್ರೊಡಕ್ಷನ್ ಕಾಸ್ಟ್ ಎಷ್ಟು, ಪ್ರೈಸಿಂಗ್ ಎಷ್ಟಿರಬಹುದು, ಪ್ರಾಫಿಟ್ ಮಾರ್ಜಿನ್ ಎಷ್ಟು ಸಿಗ್ಬೋದು, ರೆವೆನ್ಯೂ ಸ್ಟ್ರೀಮ್ಸ್ ಯಾವುದು, ಎಷ್ಟು ಮಟ್ಟಿಗೆ ಈ ಬಿಸ್ನೆಸ್ನ ಸ್ಕೇಲ್ ಮಾಡ್ಬೋದು. ಇವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಬಿಸ್ನೆಸ್ ಸಕ್ಸಸ್ ಈಸಿ ಆಗುತ್ತೆ. ಮೂರನೇದು, ಡೆವಲಪಿಂಗ್ ಎ ಸಾಲಿಡ್ ಬಿಸ್ನೆಸ್ ಪ್ಲಾನ್. ಬಹಳ ಜನರು ಬಿಸ್ನೆಸ್ ಪ್ಲಾನ್ ಮಾಡೋದು ಅಗತ್ಯವಿಲ್ಲ ಅಥವಾ ಪೇಪರ್ ಕೆಲಸ ಸಕ್ಸಸ್ ತರಲ್ಲ ಅಂತ ಭಾವಿಸ್ತಾರೆ. ಆದ್ರೆ ಇದು ತಪ್ಪು ಕಲ್ಪನೆ. ಒಂದು ಸರಿಯಾಗಿ ರೂಪಿಸಿದ ಬಿಸ್ನೆಸ್ ಪ್ಲಾನ್ ನಿಮ್ಮ ರೆಫರೆನ್ಸ್ಗೆ ಒಂದು ರೋಡ್ ಮ್ಯಾಪ್ ಆಗಿರುತ್ತೆ. ಇದು ಬಿಸ್ನೆಸ್ ಪ್ರಾರಂಭದ ಹಂತದಿಂದ ಬೆಳವಣಿಗೆಯವರೆಗೂ ನಿಮ್ಮನ್ನು ಮುನ್ನಡೆಸುತ್ತದೆ. ಈ ಬಿಸ್ನೆಸ್ ಪ್ಲಾನ್ ನಿಮ್ಮನ್ನು ಎಲ್ಲಾ ಬಿಸ್ನೆಸ್ ಆಸ್ಪೆಕ್ಟ್ಸ್ ಅಲ್ಲೂ ಥಿಂಕ್ ಮಾಡೋ ರೀತಿ ಮಾಡುತ್ತೆ. ಮಾರ್ಕೆಟಿಂಗ್ ಇಂದ ಆಪರೇಷನ್ಸ್, ಫೈನಾನ್ಸ್ ಮತ್ತೆ ಮ್ಯಾನೇಜ್ಮೆಂಟ್, ಈ ರೀತಿ ಹಲವು. ಈ ಕಾಂಪ್ರಹೆನ್ಸಿವ್ ಅಪ್ರೋಚ್ ನಿಮ್ಮ ಸಕ್ಸಸ್ ರೇಟ್ನ ಇನ್ಕ್ರೀಸ್ ಮಾಡುತ್ತೆ. ಒಂದು ಉತ್ತಮ ಬಿಸ್ನೆಸ್ ಪ್ಲಾನ್ ಅಲ್ಲಿ ಈ ಅಂಶಗಳಿರಬೇಕು. ಮೊದಲನೇದು, ಬಿಸ್ನೆಸ್ ಮಾಡೆಲ್. ನಿಮ್ಮ ಕಂಪನಿ ಹೇಗೆ ಹಣ ಸಂಪಾದಿಸುತ್ತೆ ಮತ್ತು ಮಾರ್ಕೆಟ್ ಅಲ್ಲಿ ತನ್ನ ಸೇವೆಯನ್ನು ಹೇಗೆ ತಲುಪಿಸುತ್ತೆ ಎಂಬ ವಿವರಗಳಿರಬೇಕು. ಎರಡನೇದು, ರೆವೆನ್ಯೂ ಸ್ಟ್ರೀಮ್ಸ್ ಅಂದ್ರೆ ಪ್ರೈಸಿಂಗ್ ಸ್ಟ್ರಾಟಜಿ, ದುಡ್ಡು ಮಾಡುವ ವಿಧಾನ, ಸೇಲ್ಸ್ ಫೋರ್ಕಾಸ್ಟ್ ಇರಬೇಕು, ಎಷ್ಟು ಸೇಲ್ ಆಗಬಹುದು ಅಂತ. ಮೂರನೇದು, ಆಪರೇಷನಲ್ ಪ್ಲಾನ್. ಡೇ ಟು ಡೇ ಕೆಲಸ ಏನಿರುತ್ತೆ, ಸಪ್ಲೈ ಚೈನ್ ಮತ್ತೆ ಲಾಜಿಸ್ಟಿಕ್ಸ್ ಹೇಗೆ ಅನ್ನೋದ್ರ ಬಗ್ಗೆ ಇರಬೇಕು. ಗ್ರೋತ್ ಸ್ಟ್ರಾಟಜಿ, ಬಿಸ್ನೆಸ್ ನ ಯಾವ ರೀತಿ ಸ್ಕೇಲ್ ಮಾಡಬೇಕು ಅಥವಾ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಪ್ಲಾನ್ ಇರಬೇಕು. ಇನ್ನೊಂದು ಕಾರಣ, ನೀವು ಯಾಕೆ ಬಿಸ್ನೆಸ್ ಪ್ಲಾನ್ ಮಾಡಬೇಕು ಅಂದ್ರೆ, ನೀವು ಪ್ಲಾನ್ ರೆಡಿ ಮಾಡಬೇಕಾದ್ರೆ ಎಷ್ಟೊಂದು ಪ್ರಾಬ್ಲಮ್ಸ್ ಅಲ್ಲೇ ಗೊತ್ತಾಗುತ್ತೆ. ಅವಾಗ ಅದಕ್ಕೆ ಅಲ್ಲೇ ಪರಿಹಾರ ಕಂಡುಹಿಡಿಬಹುದು. ಈ ಬಿಸ್ನೆಸ್ ಪ್ಲಾನಿಂಗ್ ಅನ್ನೋದು ಬರೀ ನಿಮಗೋಸ್ಕರ ಮಾತ್ರ. ಅದನ್ನ ನಿಮ್ಗೆ ಬೇಕಾಗಿರೋ ಭಾಷೆಯಲ್ಲಿ ನೀವು ಮಾಡ್ಕೋಬಹುದು. ನಾಲ್ಕನೇದು, ಫೈನಾನ್ಷಿಯಲ್ ಪ್ಲಾನಿಂಗ್. ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಹಣದ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸುವ ಮತ್ತು ಸಂಘಟಿಸುವ ಒಂದು ಪ್ರಕ್ರಿಯೆ. ಒಬ್ಬ ಮಹಾನ್ ಬಿಸ್ನೆಸ್ ಫಿಲಾಸಫರ್ ಪೀಟರ್ ಡಕ್ಕರ್ ಏನ್ ಹೇಳ್ತಾರೆ ಅಂದ್ರೆ, ವಾಟ್ ಕೆನಾಟ್ ಬಿ ಮೆಜರ್ಡ್ ಕೆನಾಟ್ ಬಿ ಮ್ಯಾನೇಜ್ಡ್ ಐದರ್. ಇದರ ಅರ್ಥ, ಯಾವುದೇ ಬಿಸ್ನೆಸ್ ಪ್ಲಾನ್ ಫೈನಾನ್ಷಿಯಲ್ ನಂಬರ್ಸ್ ಅಲ್ಲಿ ವ್ಯಾಲಿಡೇಟ್ ಮಾಡಿಲ್ಲ ಅಂದ್ರೆ ಅದನ್ನ ಟ್ರಸ್ಟ್ ಮಾಡಕ್ಕೆ ಆಗಲ್ಲ ಅಂತ. ಒಂದು ಸ್ಟ್ರಾಂಗ್ ಫೈನಾನ್ಷಿಯಲ್ ಪ್ಲಾನ್ ನ
ಕ್ರಿಯೇಟ್ ಮಾಡಬೇಕು ಅಂದ್ರೆ ಒಂದು ರಿಯಲಿಸ್ಟಿಕ್ ಆಗಿರಬೇಕು, ಅಸಂಪ್ಷನ್ಸ್ನೆಲ್ಲ ಅವಾಯ್ಡ್ ಮಾಡಬೇಕು, ಮತ್ತೆ ಡೀಟೇಲ್ಡ್ ಆಗಿರಬೇಕು. ನಿಮ್ಮ ರೆವೆನ್ಯೂ, ಎಕ್ಸ್ಪೆನ್ಸಸ್ ಮತ್ತೆ ಫೈನಾನ್ಷಿಯಲ್ ಮ್ಯಾಟ್ರಿಸಸ್ ಬಗ್ಗೆ ಕ್ಲಿಯರ್ ಮತ್ತೆ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಇರಬೇಕು. ಫ್ಲೆಕ್ಸಿಬಲ್ ಆಗಿರಬೇಕು. ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಒಂದ್ಸಲ ಮಾಡಬೇಕಾದ ಕೆಲಸ ಅಲ್ಲ, ಅದನ್ನ ನಿರಂತರವಾಗಿ ಅಪ್ಡೇಟ್ ಮಾಡ್ತಿರ್ಬೇಕಾಗುತ್ತೆ. ಗೌರ್ಮೆಂಟ್ ಸಪೋರ್ಟ್ ನ ಎಕ್ಸ್ಪ್ಲೋರ್ ಮಾಡಿ. ನಮ್ಮ ಸೆಂಟ್ರಲ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಎಂಟರ್ಪ್ರಿನರ್ಸ್ಗೆ ಹೆಲ್ಪ್ ಮಾಡಕ್ಕೆ ತುಂಬಾ ಸ್ಕೀಮ್ಸ್ ನ ತಗೊಂಡ್ಬಂದಿದ್ದಾವೆ. ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲಿಂದ ತಿಳ್ಕೊಂಡ್ರೆ ನೀವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ನ ಕಡಿಮೆ ಮಾಡಬಹುದು ಮತ್ತೆ ಇಂಟ್ರೆಸ್ಟ್ ಕಾಸ್ಟ್ ನ ಕಡಿಮೆ ಮಾಡಬಹುದು. ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋದು ನಿಮಗೆ ಅಷ್ಟೊಂದು ಕಂಫರ್ಟೇಬಲ್ ಅಲ್ಲ ಅಂದ್ರೆ ಅಕೌಂಟೆಂಟ್ಸ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ಸ್ ನ ಹೆಲ್ಪ್ ತಗೋಬಹುದು. 5ನೇದು ಲೀಗಲ್ ಮತ್ತೆ ರೆಗ್ಯುಲೇಟರಿ ಕಂಪ್ಲೈನ್ಸ್. ನಿಮ್ಮ ಬಿಸ್ನೆಸ್ ಎಲ್ಲ ಕಾನೂನುಗಳು ಮತ್ತು ನಿಯಮಗಳನ್ನ ಪಾಲಿಸಬೇಕು. ಮೊದಲನೇದು ಬಿಸ್ನೆಸ್ ರಿಜಿಸ್ಟ್ರೇಷನ್. ನಿಮ್ಮ ವ್ಯಾಪಾರದ ಅಗತ್ಯಗಳಿಗೆ ತಕ್ಕಂತೆ ನಿಮ್ಮ ಸರಿಯಾದ ಬಿಸ್ನೆಸ್ ಸ್ಟ್ರಕ್ಚರ್ ನ ಆಯ್ಕೆ ಮಾಡಿ. ಉದಾಹರಣೆಗೆ ಸೋಲ್ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್, ಪ್ರೈವೇಟ್ ಲಿಮಿಟೆಡ್ ಈ ರೀತಿ. ಸಾಧ್ಯವಾದಷ್ಟು ಸಿಂಪಲ್ ಬಿಸ್ನೆಸ್ ಸ್ಟ್ರಕ್ಚರ್ ನ ಚೂಸ್ ಮಾಡಿ, ಯಾಕಂದ್ರೆ ದೊಡ್ಡ ಕಂಪನಿಗಳಿಗೆ ಹೆಚ್ಚಿನ ಖರ್ಚು ಮತ್ತು ರೆಗ್ಯುಲೇಷನ್ಸ್ ಇರ್ತಾವೆ. 2ನೇದು ಲೈಸೆನ್ಸಸ್ ಮತ್ತೆ ಪರ್ಮಿಟ್ಸ್. ನಿಮ್ಮ ಬಿಸ್ನೆಸ್ ನಡೆಸೋಕೆ ಬೇಕಾಗಿರುವ ಎಲ್ಲ ಅನುಮತಿಗಳನ್ನು ಕಡ್ಡಾಯವಾಗಿ ಪಡ್ಕೊಳ್ಳಿ. ಇದ್ರಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಕ್ಕೆ ಹೋಗ್ಬೇಡಿ. ಇಲ್ಲಿಂದ ತಪ್ಪಿಸಿದ್ರೆ ಲೀಗಲ್ ಇಶ್ಯೂಸ್ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಯಾವ್ಯಾವ ಪರ್ಮಿಷನ್ಸ್ ಬೇಕು, ಎಷ್ಟು ಖರ್ಚಾಗುತ್ತೆ, ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಪಟ್ಟಿ ಮಾಡಿ ಅದನ್ನ ಪೂರ್ಣಗೊಳಿಸಿ. 3ನೇದು ಟ್ಯಾಕ್ಸೇಷನ್ ಮತ್ತೆ ಅಕೌಂಟಿಂಗ್. ನಿಮ್ಮ ಬಿಸ್ನೆಸ್ ನ ಟ್ಯಾಕ್ಸ್ ಮತ್ತೆ ಫೈನಾನ್ಷಿಯಲ್ ವ್ಯವಸ್ಥೆಯನ್ನು ಸರಿಯಾಗಿ ತಿಳ್ಕೊಳ್ಳಿ. ಅದನ್ನ ನೀವು ಬುಕ್ ಕೀಪಿಂಗ್ ಮಾಡಿದ್ರೆ ನಿಮ್ಮ ಫೈನಾನ್ಸ್ ಮತ್ತು ಕಾಸ್ಟಿಂಗ್ ಅಂಡ್ ಪ್ರೈಸಿಂಗ್ ನ ಕಂಟ್ರೋಲ್ ಮಾಡೋದು ನಿಮಗೆ ಈಸಿ ಆಗುತ್ತೆ. 4ನೇದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ನಿಮ್ಮ ವ್ಯಾಪಾರದ ಹೆಸರು, ಲೋಗೋ, ವಿಶೇಷ ಉತ್ಪನ್ನ ಅಥವಾ ತಂತ್ರಜ್ಞಾನ ರಕ್ಷಣೆ ಬೇಕಾದ್ರೆ ಟ್ರೇಡ್ ಮಾರ್ಕ್, ಪೇಟೆಂಟ್ ಮತ್ತೆ ಕಾಪಿರೈಟ್ ಪಡಿಬಹುದು. ಆದ್ರೆ ಅಗತ್ಯವಿಲ್ಲದೆ ಇರುವಂತ ಖರ್ಚು ಮಾಡಬೇಡಿ. ನಿಮ್ಮ ಬಿಸ್ನೆಸ್ಗೆ ಅವಶ್ಯಕತೆ ಇದ್ರೆ ಮಾತ್ರ ಮಾಡಿ. 6ನೇದು ಸ್ಕಿಲ್ ಡೆವಲಪ್ಮೆಂಟ್. ಎಂಟರ್ಪ್ರಿನರ್ಸ್ ತಮ್ಮ ಬಿಸ್ನೆಸ್ ನ ಸಕ್ಸಸ್ಫುಲಿ ನಡೆಸಬೇಕಾದ್ರೆ ವಿವಿಧ ಸ್ಕಿಲ್ಸ್ ನ ಕಲಿಬೇಕಾಗುತ್ತೆ. ಒಬ್ಬ ಬಿಸ್ನೆಸ್ ಎಕ್ಸ್ಪರ್ಟ್ ಏನ್ ಹೇಳಿದಾರೆ ಅಂದ್ರೆ ಯುವರ್ ಬಿಸ್ನೆಸ್ ವಿಲ್ ಗ್ರೋ ಟು ದ ಲೆವೆಲ್ ಯು ಗ್ರೋ. ಅಂದ್ರೆ ನಿಮ್ಮ ಬಿಸ್ನೆಸ್ ನಿಮ್ಮ ಬೆಳವಣಿಗೆಗೆ ಸಮಾನವಾಗಿ ಬೆಳೆಯುತ್ತೆ ಅಂತ. ಎಂಟರ್ಪ್ರಿನರ್ಸ್ಗೆ ತಮ್ಮ ಕಂಫರ್ಟ್ ಝೋನ್ ಇಂದ ಹೊರಗಡೆ ಇರುವಂತ ಜ್ಞಾನ ಮತ್ತೆ ಸ್ಕಿಲ್ಸ್ ನ ಕಲಿಬೇಕಾಗಿರುವ ಅವಶ್ಯಕತೆ ಇದೆ. ಇದು ಎಕ್ಸ್ಪರ್ಟ್ಸ್ ನ ಸಹಾಯವನ್ನು ಸಂಪೂರ್ಣವಾಗಿ ಬದಲಾಯಿಸದೇ ಇರಬಹುದು, ಆದ್ರೆ ಅವ್ರ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗದಂತೆ ಮಾಡುತ್ತೆ. ಜೊತೆಗೆ ನಿಮ್ಮ ಟೀಮ್ ನ ಆಯ್ಕೆ ಮಾಡುವಾಗ ರೋಲ್ಸ್ ಮತ್ತೆ ರೆಸ್ಪಾನ್ಸಿಬಿಲಿಟೀಸ್ ನ ಅರ್ಥ ಮಾಡ್ಕೊಳಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ನಿಮ್ಗೆ ಯಾವುದೇ ಸ್ಕಿಲ್ ನ ಕಲಿಬೇಕಾದ್ರೆ ಇವಾಗ ತುಂಬಾ ಸಿಂಪಲ್ ಆಗ್ಬಿಟ್ಟೈತೆ. ಯೂಟ್ಯೂಬ್ ಅಲ್ಲೇ ಆಲ್ಮೋಸ್ಟ್ ಎಲ್ಲಾ ಸ್ಕಿಲ್ಸ್ ಸಿಕ್ಬಿಡುತ್ತೆ. ನೀವು ಸದೇ ನಡೆಯಲು ಸಿದ್ಧರಾಗಿರಬೇಕು. ಅದೇ ಎಂಟರ್ಪ್ರಿನರ್ಸ್ ನ ಟ್ರೂ ಸ್ಪಿರಿಟ್ ಅಂದ್ರೆ. ಎಂಟರ್ಪ್ರಿನರ್ಶಿಪ್ ಅನ್ನೋದು ಸುಗಮವಾದ ರಸ್ತೆ ಅಲ್ಲ, ಇದು ಅನಿಶ್ಚಿತತೆಗಳು, ವಿಫಲತೆಗಳು ಮತ್ತು ತ್ಯಾಗಗಳಿಂದ ತುಂಬಿದ ಕಠಿಣ ಹಾದಿ. ನಿವಸದೆ ನಡೆಯಲು ಸಿದ್ಧ ಅಂದ್ರೆ ಸಂಕಷ್ಟಗಳನ್ನು ಸ್ವೀಕರಿಸುವ ಮನೋಭಾವ, ರಿಸ್ಕ್ ತಗೊಳ್ಳುವ ಧೈರ್ಯ ಮತ್ತೆ ಎಲ್ಲಾ ತೊಂದರೆಗಳ ನಡುವೆಯೂ ಮುಂದುವರಿಯುವ ಸ್ಥಿರತೆ. ಫೈನಲ್ ಥಾಟ್ಸ್ ಏನಂದ್ರೆ ಎಂಟರ್ಪ್ರಿನರ್ಶಿಪ್ ಅನ್ನೋದು ಒಂದು ರಿವಾರ್ಡಿಂಗ್ ಜರ್ನಿ ಹೌದು, ಆದ್ರೆ ಸಕ್ಸಸ್ ನಮ್ಮ ಪ್ರಿಪರೇಷನ್, ಸ್ಟ್ರಾಟಜಿಕ್ ಎಕ್ಸಿಕ್ಯೂಷನ್ ಮತ್ತೆ ಅಡಾಪ್ಟೆಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನಿಮ್ಮ ಫೈನಾನ್ಷಿಯಲ್ ಸೆಕ್ಯೂರಿಟಿ, ನಿಮ್ಮ ಸ್ಕಿಲ್ಸ್, ಮಾರ್ಕೆಟ್ ನ ತಿಳುವಳಿಕೆ, ಎಮೋಷನಲ್ ರೆಸಿಲಿಯನ್ಸ್ ಇವುಗಳ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು. ನೀವು ಎಷ್ಟು ಪ್ರಿಪೇರ್ಡ್ ಆಗಿದ್ರೆ ಅಷ್ಟೇ ಸಸ್ಟೈನಬಲ್ ಮತ್ತೆ ಸಕ್ಸಸ್ಫುಲ್ ಬಿಸ್ನೆಸ್ ನ ನೀವು ಕಟ್ಬೋದು. ಇದಕ್ಕೆಲ್ಲ ನೀವು ಬೇಕಿದ್ರೆ SME ಅಡ್ವೈಸರ್ಸ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಅವ್ರು ನಿಮಗೆ ಈ ಎಲ್ಲ ವಿಷಯದಲ್ಲೂ ಹೆಲ್ಪ್ ಮಾಡ್ತಾರೆ.